ಮಲಗಬೇಕಲ್ರಿ ಮಲಗಬೇಕು. ಯಾಕೆ ಹೇಳು? ನೀನು ಹುಟ್ಟೋದಕ್ಕೆ ಮೂಲ ಪೀಠಿಕೆ ಹಾಕಿದವನೇ ಜಾನಿಯ ಮಾಮ. ಉಡುಪಿ ಹೋಟೆಲ್ ಇಡ್ಲಿ ಒಳಗಳು ಪಾಸನೆ ಹೆಚ್ಚಿಗೆ ಒಬ್ಬನೇ ಬಲ್ಲೆ, ನಕ್ಷತ್ರಗಳನ್ನು ಕೆಂಪು ಗುಂಡಿಗಳನ್ನಾಗಿ ಮಾಡಿ ನನ್ನ ಅಂಗಿಗೆ ಪೂಣಿಸಬಲ್ಲೆ. ಆದ್ರೆ ಈ ಮಾತ್ರದಿಂದ ಮಾತ್ರ ಸಹಿಸಲಾರೆ. ಅಮ್ಮ, ನೀನು ನನಗೆ ಜಾರ ತರದಿಂದ ಜನ್ಮವಿದ್ಯೆಯಂತೆ. ಅಮ್ಮ, ಆತಳ ಬಿತ್ತಳ ಪಾತಾಳ ರಸಾತಳ ಭೂಲೋಕ ಸೂರ್ಯಲೋಕ ಚಂದ್ರಲೋಕ ನಾಗ ನರಕ ಸಾಕ ಬೇಕ ಇವೆಲ್ಲ ಒದ್ದಾಡಿ ಬಂದಂತ ನನಗ ನಮ್ಮವನು ಬಳಸಂಗಿ ಬಸ್ ಸ್ಟ್ಯಾಂಡ್ನಾಗ ಕುಂಡ್ರಿಸಿ ಸ್ಕ್ಯಾನಿಂಗ್ ರಿಪೋರ್ಟ್ ತರ್ತಂತ ಹೇಳಿ ಹೋದ ಅಪ್ಪ ನೀನಾನು ಬಾರೋಪ್ಪ. ಇಷ್ಟು ದಿವಸ ಹುಡುಗಾಡಕ್ಕೆ ಒಟ್ಟೆ ಸಿಕ್ಕಿದ್ದಿಲ್ಲ ನನಗೆ. ಈಗ ಸಿಕ್ಕಿಲ್ಲ, ಬಾ ನಿನ್ಗೆ ಸಂಬಂಧಪಟ್ಟ ಆಸ್ತಿ ಪಾಸ್ತಿ ಏನಿದೆ ಬರ್ಕೊಡ್ಬಾ ಬಾರೋ. ನಿಮ್ಮವ್ರು ಎಲ್ರು ಹೇಳಿದ್ರು ಎಲ್ರು ಬಿಟ್ಟು ಹೋಗಿರ ನಮ್ಮನ್ನ ಬರ್ರಿ ಬರೇ ಊರು ಉಪಾಧ್ಯಾಪಿ ನಾನ ಯಾರೋ ನಿಮ್ಮಪ್ಪ. ಮತ್ ನೀವ ಅಂದ್ರಲ್ಲ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದವನೇ ನಾನು ಅಂತ. ಏನು ಅವಿವೇಕಿ ಅದಿಲೇ? ನಾನ್ ಹೇಳಿದ್ದು ಹಂಗಲ್ಲ. ಮತ್ತೆ ಹಂಗ್ರಿ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದವನೇ ನಾನು ಅಂದ್ರೆ ಅದ ನಿಮ್ಮ ಅಪ್ಪ ನಿಮ್ಮಪ್ಪ ನಾನು ಏನೇನೋ ಮಾಡ್ರಿ. ನಾನು ನಿಮ್ಮಪ್ಪ ಅದ ಎರಡು ಒಂದರೆ, ಅದು ಹಳೆ ಎಲ್ಲ ಮಗಳ ಗಂಡ. ನೀವ ನಮ್ಮ ಅಪ್ಪ, ನಾನು ನಿಮ್ಮಪ್ಪ. ಅದ ನೋಯಪ್ಪ ನೀವ ನಮ್ಮ ಅಪ್ಪ ಬಾರೋ. ಆಗಲ್ಲೋ ರಂಡೆ ಗಂಡ ಅಪ್ಪತ್ತ ಮುಂಡೆ ಗಂಡ. ಮತ್ತಾರು ಬಂದ್ರು? ನಮಸ್ಕಾರ. ನೀನೇ ಯಪ್ಪ ಎಲ್ಲ ನಾನ. ನಿಮ್ಮಪ್ಪ ನಾನು ಬಾಲ್ಯದ ಸ್ನೇಹಿತರು. ಓ ಚಟಿ ದೋಸ್ತರ. ನಿಮ್ಮಪ್ಪನಿಗೆ ಮದುವೆ ಆಗಿರ್ಲಿಲ್ಲ. ನಿಮ್ಮಪ್ಪ ಬರೀ ಮದುವೆ ಆಗಲ್ಲ ಅಂತ ಗಟ್ಟು ಬಿದ್ದ. ಹಾಗೇನಂತ? ನಿಮ್ಮ ಅಜ್ಜ ನನ್ನ ಹತ್ರ ಬಂದ. ಪಂಡಿತ್ರಿ ಭಾರಿ ಬರೇ ಕೆಲಸ ಅದಾರೆ ಅವ್ನು. ಪಂಡಿತ್ರಿ, ನನ್ನ ಮಗ ನೀವು ಸ್ನೇಹಿತರು, ನನ್ನ ಮಗ ಮದುವೆಗೆ ಒಲ್ಲೆ ಅನ್ನಕತ್ತಾನ, ನೀವಾದ್ರೂ ತಿಳಿಸಿ ಹೇಳ್ರಿ ಅಂತ. ನಾನು ನಿಮ್ಮಪ್ಪಗೆ ಹೇಳ್ದೆ ನಿಮ್ಮಪ್ಪ ತಿಳ್ಕೊಲಿಲ್ಲ. ತಿಳ್ಕೊಳಿಲ್ಲ, ಭಾಳ ಮದ್ದು ಮಗನ ಮಗ ತಿಳ್ಕೊಲಿಲ್ಲ. ಅನ್ಎಜುಕೇಟೆಡ್ ಮದುವೆಗೆ ನಿಮ್ಮಪ್ಪ ಒಲ್ಲೆ ಅನ್ನವ, ನಾವು ಆಗು ಅನ್ನವ ಅಂತ ಮಾತೋಡ್ರಿ. ಅಂತ ಮಾತಿದು ನೀವು ಆಗು ಅಂತ ನಮ್ಮ ಅಪ್ಪ ಒಲ್ಲೆ ನೀವು ಆಗು ಅಂತ ನಮ್ಮ ಅಪ್ಪ ಒಲ್ಲೆ ಅಂತ ಅಂದ್ರೆ ನಮ್ಮ ಅಪ್ಪಗೆ ಮದುವೆ ಆಗೋ ಮನಸ್ಸಿದ್ದಿಲ್ಲ. ನಮ್ಮ ಅಪ್ಪಗೆ ಮದುವೆ ಆಗೋದು ಖಂಡೆ ನಿಮಗ್ ಬೇಕಾಗಿತ್ತು ಅನ್ಸುತ್ತೆ. ನನಗೆ ಬೇಕಾಗಿತ್ತು. ಈಗ ನಮ್ಮ ಅಪ್ಪ ಅದ್ರಲ್ಲಿ ಆಗಲ್ಲೋ ಅವಿವೇಕಿ ರಂಡೆ ಗಂಡ. ಮತ್ತೆ ಅವ ಬಂದ ಬಾರ ದೋಸ್ತ. ನಾನ್ ಹೇಳಿದ್ದು ಹಾಗಲ್ಲ. ಯಾಕ್ರಿ? ಯಾಕೆ ಆಗು ಅಂದ್ರೆ ನಿಮ್ಮ ವಂಶ ವೃಕ್ಷ ಬೆಳಿಬೇಕಲ್ಲ. ಈಗ ಎಲ್ಲಾ ಕಡೆ ಅದಕ್ಕೆ ಇನ್ನಷ್ಟು ಬೆಳೆಸ್ರಿ ಮದುವೆ ಆಗು ಅಂದೆ. ಬಲ್ಲಿ ಅಂತ ಹಂಗು ಹಿಂಗು ಮಾಡಿ ಮದುವೆಗೆ ಒಪ್ಪಿಸಿ ನೀವು ಬಿಟ್ಟಿರೋದು. ಮದುವೆಗೆ ಹೋದ್ವಿ. ನಿಮ್ಮ ಅವನು ಮೊದಲ ಸಲ ನೋಡಿದವ್ ನಾನೇ. ಇಷ್ಟೊತ್ತ ನಮ್ಮ ಅಪ್ಪ ಗಂಟು ಬಿದ್ದಿದ್ದೀವ, ಈಗ ನಮ್ಮ ಅವು ಗಂಟು ಬಿದ್ದೀವ ಅಂದಂಗ ಈಗ ನಮ್ಮ ಅಪ್ಪ ಹೋದಲ್ ನೀವು. ಯಾಕಂದ್ರೆ ಮೊದಲ ನಮ್ಮ ಅವು ನೋಡಿದವ್ರು ನೀವ ಅಲ್ಲ. ನಿನ್ನ ಎಲ್ಲಿ ಪಡೆದ್ರೆ ಸಾಯ್ತಿಲ್ಲ ನೀ. ಯಾಕ್ರಿ? ನಾ ಹೇಳಿದ್ದು ಹಂಗಲ್ಲ. ಮತ್ತೆ ಹಂಗ್ರಿ? ಊರಾಗ 4 ಜನ ಹಿರಿಯರು ಎದಕ್ಕಿರ್ತಾರ? ಇಂಥವ ಕೆತ್ತ ಬಜ್ಜಿ ಕಾರ್ಬಾರ್ ಮಾಡಕ ಹೋಗಿ ಕನ್ಯಾ ನೋಡಿ ಪಾಸ್ ಮಾಡಿ ಆಮೇಲೆ ಮದುವೆ ಮಾಡಕ್ ಇರ್ತಾರಿಲ್ಲ. ಓ ಉಡ್ಯಾಗ ಬಾಳೆಹಣ್ಣು ಇಟ್ಟು ನೋಡ್ಕೊಂಡ್ ಬರುದ್ರಿ. ಹಂಗ ಹೋಗಿ ನಿಮ್ಮ ಅವನು ಮೊದಲು ನೋಡಿದವ್ ನಾನ. ನೀನ್ ಮೊದಲು ಸುತ್ತಿ ಬಳಸಿ ಮತ್ತೆ ಅಲ್ಲೇ ಬರ್ತಾನ ನಮ್ಮ ಮೌಗಯ್ಯವ. ಈಗ ನಮ್ಮ ಮಾತು ಹೋಗಲ್ ನೀನು. ಅಂದ್ರೆ ನಿಮ್ಮ ಮನೆಯಾಗ ಹಿರಿಯಾಗಿ ಮೊದಲು ನೋಡಿದವ್ ನಾನೇ. ಹಿಂಗಾಸಿ ಹೋಗಿದ್ರಿ ನೀವು? ನೋಡಿದ್ರಿ. ಹಂಗು ಹಿಂಗ ಮಾಡಿ ನಿಮ್ಮ ಅಪ್ಪನಿಗೆ ಮದುವೆ ಮಾಡಿದ್ರೆ ಗುಂಡ ಮದುವೆ ಆಯ್ತು. 1 ವರ್ಷ ಆಯ್ತು ಮಕ್ಕಳಾಗ್ಲಿ, 2 ವರ್ಷ ಆಯ್ತು ಮಕ್ಕಳಾಗ್ಲಿ, 5 ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ. ಆಗ್ಲೇ ಇಲ್ಲ. 5 ವರ್ಷ ಮಕ್ಕಳಾಗ್ಲಿಲ್ಲ. ಆಗ್ಲೇ ಇಲ್ಲ. ಒಟ್ಟಾಗ್ಲಿಲ್ಲ. ನೀವಿದ್ರು? ನಾ ಇದ್ರು. ಅದೇನೋ ಪುಡಿ ತುಂಬಿ ಮೊಸರು ಮಾಡಿ ಕೊಡ್ತಿರಲ್ಲ ಮಂತ್ರ ಹಾಕಾಗಿತ್ತು ನಮ್ಮಪ್ಪ. ಆಗ್ಲಿಲ್ಲ. ನಿಮ್ಮಪ್ಪ ಒಂದಿನ ಅಂದ, ಪಂಡಿತ್ರ ನಿಮ್ಮ ಮಾತು ಕೇಳಿ ಮದುವೆ ಆದ್ರೆ ಮಕ್ಕಳಂತೂ ಆಗೋದು, ಹೆಂಗ್ ಮಾಡೋದ್ರಿ ಅಂದ. ಅದಕ್ಕೆ ನಿಮ್ಮ ಅಪ್ಪಗೆ ಹೇಳ್ದೆ, ಇವತ್ತು ರಾತ್ರಿ 12 ಗಂಟೆಗೆ ನಿನ್ನ ಹೆಂಡತಿನ ನಮ್ಮ ಆಶ್ರಮಕ್ಕೆ ಕಳಿಸು ಅಂದೆ. ರಾತ್ರಿ 12ಕ್ಕ ಹಗಲತ್ತು ಪೂಜೆ ಪುರಸ್ಕಾರ ಬಾಳ ಇರ್ತಾವ, ಬಿಜಿ ಇರ್ತೀವಿ ನಾವು. ಕಣಕಪ್ಪಳಿ ಜಾತ್ರೆ ನೀವು ಅವಕ್ಕೂ ಬೆಳಿಗ್ಗೆ ಕಣಕಾಣಂಗಿಲ್ಲ, ಇವಂಗೂ ಬೆಳಿಗ್ಗೆ ಕಣಕಾಣ. ಇಲ್ಲ, ಹಗಲತ್ತು ನಾವು ಹೊರಗೆ ಇರ್ತೀವಿ.
ರಾತ್ರಿ 12 ಗಂಟೆಗೆ ನಿಮ್ಮ ಅವ್ವ ಬಂದಳು. ನೀ ನಮ್ಮ ಅಪ್ಪ ಬಿಡುದಿಲ್ಲ, ಕರ್ಕೊಂಡ್ ಬಂದ್ಬಿಡ್ತಾನವ. ಉದಾರ ಗುಣ ಅವ ನಿಮ್ಮ ಅಪ್ಪ. ಎಲ್ಲರಿಗೂ ಬಿಚ್ಚ ಬಿಚ್ಚ ಕೊಟ್ಟವ. ಯಾರಿಗೆ ಕೇಳಿದ್ರು ಒಲ್ಲೆ ಅಂತಿದ್ದಿಲ್ಲ. ನಮ್ಗ ಈಗೇನು ಅಪ್ಪ ಅದ ಏನಾರ ದಾನ ಧರ್ಮ ಕೇಳಿದ್ರು ಎತ್ತದ ಕೈ ರೀ. ಅವ್ ಕೊಟ್ಟ ನಾನು ಹಿಂಗ್ ನಿಂದ್ರಿಸ್ಯಾನ. ನಿಮ್ಮ ಅವನ್ ಕಳಿಸಿರ. ಈಗ ಎಲ್ಲಿ? ನಮ್ಮ ಮನೆಗೆ ಆಶ್ರಮಕ್ಕ. ಆಶ್ರಮಕ್ಕ. ನಿಮ್ಮ ಅವ್ವ ರಾತ್ರಿ 12 ಗಂಟೆಗೆ ನಮ್ಮ ಆಶ್ರಮಕ್ಕೆ ಬಂದಳು. ನಮ್ಮ ಬರ್ಲಿಲ್ಲನ್ರಿ? ಬಂದಿದ್ದ ಅವನು ಹೊರಗೆ ಗಿಡದ ಬುಡಕ ಕುಣಿಸಿದ್ದೆ ಅವನ. ನಮ್ಮ ಅಪ್ಪನ ಹೊರಗೆ ಕುಂಡ್ರಿಸಿ ನಮ್ಮ ಅವನ ಅಷ್ಟ ಒಳಗೆ ಕರ್ಕೊಂಡು ಹೋಗಿರ ನೀವು? ಯಾಕೆ ಹೇಳು? ಯಾಕ್ರಿ? ನಮ್ಮ ಆಶ್ರಮದಾಗ ಗಂಡಸರಿಗೆ ಪ್ರವೇಶ ಇಲ್ಲ. ನಿಮ್ಮ ಆಶ್ರಮ ಅಲ್ಲ ಪಂಡಿತರ ಹಿಂಗ್ ಕೇಳ್ತ ತಪ್ಪು ತಿಳ್ಕೊಬೇಡ್ರಿ. ಹೇಳ ನಮ್ಮ ಅಪ್ಪದ್ರು ಗಂಡಸು ಹೊರಗೆ ಕುಂತ, ನಮ್ಮವ್ವ ಒಳಗೆ ಹೋದ್ರು ಹೆಂಗಸು. ಮತ್ತ ಆಶ್ರಮದಾಗ 24 ತಾಸು ನೀವ ಬಿದ್ದು ಅಡ್ಡಾಡ್ತಿರ್ತೀರಿ. ಮತ್ ನೀವೇನು ಏನ್ ಮಾಡ್ತೀವಿ? ಅವ್ರು ಬೇಕಿರತ್ತೆ ಗಂಡ. ನಾ ಹೇಳಿದ್ದು ಹಾಗಲ್ಲ, ನಾವು ಬಾಲ ಬ್ರಹ್ಮಚಾರಿಗಳು. ನಮಗ್ ನಡೀತದ. ಬಾಲ್ಯದ ಬ್ರಹ್ಮಚಾರಿಗಳಂದ್ರೆ ಏನ್ರಿ? ಬಾಲ ಬ್ರಹ್ಮಚಾರಿಗಳು ಅಂದ್ರೆ ಒಟ್ಟ ಮದುವೆ ಆಗಂಗಿಲ್ಲ ನೀವು? ಬಾಲ ಬ್ರಹ್ಮಚಾರಿ ಅಲ್ರಿ ನಿಮ್ಮ ಅಪ್ಪಾರು? ಅವರು ಬಾಲ ಬ್ರಹ್ಮಚಾರಿ. ನಿಮ್ಮ ಅಜ್ಜಾರು?